ಊರಿಗೆ ಹೋದಾಗೆಲ್ಲ ನಾವೇನಾದ್ರೂ ತರ್ತಾ ಇರ್ತೀವಿ, ಬಟ್ಟೆನೋ ಮತ್ತೊಂದೋ ಪಾತ್ರೆಗಳು. ಅವರು ಅದಲ್ಲ. ಇವಾಗ ಸರಿ ಬಿಡ್ರಿ, ಸನ್ಯಾಸಿಗಳು ಪೂರ್ವಾಶ್ರಮದಲ್ಲೂ ಕೂಡ ಮನೆಗೆ ಅಂತ ಏನೊಂದು ಪಾತ್ರೆ ಪಡೆದ್ರೆ ಏನು ತರ್ತಾ ಇರಲಿಲ್ಲ. ಹಿಡ್ಕೊಂಡು ಬಂದರೆ ಪುಸ್ತಕಗಳೇ, ಎಲ್ಲಿ ಹೋದರೂ ಸಾವಿರಾರು ರೂಪಾಯಿ ಪುಸ್ತಕಗಳನ್ನು ತರ್ತಕ್ಕಂಥ ಒಂದು ಸ್ವಭಾವ. ಹಾಗಾಗಿ ಅಖಂಡವಾಗಿ ಪುಸ್ತಕ ಪ್ರಪಂಚದಲ್ಲೇ ಕಾಲವನ್ನು ಕಳೆಯತಕ್ಕಂಥ ಪರಮಪೂಜ್ಯ ಶ್ರೀಪಾದಂಗಳವರ ಮೂಲಕವಾಗಿ ಈ ಪುಸ್ತಕ ಬಿಡುಗಡೆ ಇರತಕ್ಕಂಥದ್ದು ನಿಜವಾಗಲೂ ಶ್ಲಾಘ್ಯ. ರಾಯರ ಸನ್ನಿಧಾನ, ಸ್ವಾಮಿಗಳ ಅಮೃತಹಸ್ತದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಚತುರ್ವೇದಿ ವೇದವ್ಯಾಸಾಚಾರ್ಯರ ಬಗ್ಗೆ ಹೇಳೋದೇ ಬೇಡ. ಅನೇಕ ಬಾರಿ ಮಂತ್ರಾಲಯದಲ್ಲಿ ಶ್ರೀಮದ್ ಭಾಗವತ ಪ್ರವಚನ ಮಾಡಿದ್ದಾರೆ, ಮುಂದೆ ಮಾಡ್ತಾರೂ ಕೂಡ. ಆ ಥರದ ಒಂದು ವಿಶಿಷ್ಟವಾದ ಸಂಬಂಧ ಮಠಕ್ಕೂ ಅವರಿಗೂ ಇದೆ. ಅಂತ ಉತ್ತಮ ವಿದ್ವಾಂಸರಾದ ಚತುರ್ವೇದಿ ವೇದವ್ಯಾಸಾಚಾರ್ಯರು ತಾವು ಅನುವಾದಿಸಿದ ಪುಸ್ತಕ ಬಿಡುಗಡೆ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹೊತ್ತು ಆ ಪುಸ್ತಕದ ಪರಿಚಯ ನಾನು ಸುಮ್ಮನೆ ಪಕ್ಷಿ ನೋಟದಲ್ಲಿ ನಾನು ಕೊಟ್ಟಿದ್ದೇನೆ. ಒಳಹೊಕ್ಕು ಏನು ವಿಷಯ ಅಂತಕ್ಕಂಥದ್ದನ್ನು ಅವರು ಹೇಗೆ ಅನುವಾದ ಮಾಡಿದ್ದಾರೆ ಎಂಬುದನ್ನೇ ವಿವರವಾಗಿ ತಿಳಿಸ್ತಾರೆ. ತಾವೆಲ್ಲರೂ ಕೂಡ ಶಾಂತಿಚಿತ್ರ ಕುತ್ಕೊಳ್ಳಿ. ನಂತರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಸ್ವಾಮಿಗಳ ಅನುಗ್ರಹ ಸಂದೇಶ, ಗುರು ಪೂಜಾ ಎಲ್ಲ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಶಾಂತಿಚಿತ್ರ ಕುತ್ಕೊಳ್ಬೇಕಾಗಿ ವಿನಂತಿ. नमः श्रीमदानन्दतीर्थ भगवत्पादाचार्येभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च श्रीगुण्यवज्जितमजं विभुमाद्यमीशं वन्दे भवग्नममलासुरसिद्धवन्द्यं गोविप्रलम्बैवरीकमतिप्रभूतवादान् निरस्तकृतवान् भुवि तत्त्ववादं सर्वेश्वरो हरिति प्रतिपादयन्तम् आनन्दतीर्थमनिवर्यमहं नमामि। भवति अदनुभावादेडमोकोऽपि वाग्मी जगपतिरपि चन्द्रुः जायते प्राज्ञमूर्तिः सकलवचनचेतो देवता भारती सा मम वचसि निधत्तां सन्निर्माणधीता। वसतु श्रीमदानन्दतीर्थेन्दुर्नो हृदं वरे यत्प्रशश्चन्द्रिका स्वामसन्तापं निगण्डति। मूकोऽपि यत्प्रसादेन मुकुन्दशयनायते राजराजायते पितः राघवेन्द्रं तमाशे आपादपुरिप्रियन्तं गुरूणामाकृतिमुपरीत्येति विघ्नाः वनश्यन्ति सिद्ध्यन्ति न मनोरथाः। ಪರಮ ಪೂಜ್ಯರಾಗಿರತಕ್ಕಂಥ ಅಧುನಾ ವಿರಾಜಮಾನರಾದ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಆದರ ಪೂರ್ವಕ ನಮನವನ್ನು ಅವರಿಗೆ ಸಮರ್ಪಿಸುತ್ತಾ, ನನ್ನಿಂದ ಬರೆಸಲ್ಪಟ್ಟಿರತಕ್ಕಂಥ ಯಾವ ಒಂದು ಪ್ರೋಷ್ಠಪದಿ ಭಾಗವತ ಎಂಬ ಒಂದು ನಾಮಧೇಯದಲ್ಲಿ ಸಮಗ್ರ ಭಾಗವತ ಕಥೆಯನ್ನು ಪ್ರಮಾಣಪೂರ್ವಕವಾಗಿ ಬರಿಬೇಕೆಂಬತಕ್ಕಂಥ ಒಂದು ಉದ್ದೇಶದಿಂದ ಹೊರಟಿರತಕ್ಕಂಥ ಈ ಗ್ರಂಥ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಪರಮ ಪೂಜ್ಯರಾಗಿರತಕ್ಕಂಥ ಸುರೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ಸಮಸ್ತ ಯತಿಗಳು ಇಲ್ಲಿ ಇರತಕ್ಕಂಥ ಒಂದು ಸ್ಥಳದಲ್ಲಿ ಅದು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗಲೂ ಕೂಡ ನಾವು ಹಿಂದೆ ಯಾವುದೋ ಬಹಳ ಒಂದು ಸೇವೆ ಮಾಡಿರಬೇಕು, ಇಲ್ಲದೆ ಇದ್ದರೆ ಅದು ಆಗೋದಿಲ್ಲ ಎಂಬುದಾಗಿ ನನ್ನ ಅಭಿಪ್ರಾಯ. ಯಾವುದೋ ಒಂದು ಕಾರಣದಿಂದ ಈ ಪುಸ್ತಕ ಬರೀಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಯಾವುದೋ ಒಂದು ಪ್ರಾರಂಭದ ಕ್ರಮದಿಂದಾಗಿ ಒಂದು ವಾರ ಆಸ್ಪತ್ರೆಗೆ ಸೇರಬೇಕಾದ ಸಂದರ್ಭ ಉಂಟಾಯಿತು. ಯಾಕಂದರೆ ಪ್ರಾರಂಭ ಯಾರನ್ನೂ ಬಿಡೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಆಯಿತು, ಇನ್ನು 3 ತಿಂಗಳು ನೀವು ಯಾವುದೇ ರೀತಿಯಾದ ಪ್ರವಚನಾದಿಗಳನ್ನು ನೀವು ನಡೆಸಬಾರದು, ಇಲ್ಲೇ ತೊಂದರೆ ಆಗುತ್ತೆ, ಪುನಃ ನೀವು ಬರಬೇಕಾಗತ್ತೆ ಅಂತ. ನಮಗೆ 3 ತಿಂಗಳಲ್ಲ, 3 ದಿವಸ ಅಲ್ಲ, 3 ಗಂಟೆ ನಮಗೆ ವೇಸ್ಟ್ ಮಾಡೋ ಅಭ್ಯಾಸ ಇಲ್ಲ. ಯಾಕಂದರೆ ಏನೋ ಒಂದು ಜ್ಞಾನ ಕಾರ್ಯ ಹೀಗೆ ಆಯುಷ್ ಹೊಡೋಗ್ತದೆ, ನಿದ್ದೆಲ್ಲ 50 ವರ್ಷ ಹೊಡೋಗುತ್ತಲ್ಲ. ಇದು ಇರೋದ್ರಲ್ಲಿ ಏನಾದರೂ ಒಂದು ಸಾರಸ್ವತ ಪ್ರಪಂಚಕ್ಕೆ ಒಂದು ಏನಾದರೂ ಒಂದು ಕೊಡುಗೆ ಕೊಡಬೇಕು. ಯಾಕಂದರೆ ಮುಂದೆ ಹೋದವರು ಬಂದರು ಹೋದರು ಅಷ್ಟೇ ಅಂತ ಆ ರೀತಿ ಆಗಬಾರ್ದು. ಹೆಚ್ಚು ಮಾಡಬೇಕು. ಹಾಗಾಗಿ ಪಿತೃಗಳು ಬಂದಿರಬೇಕು. ಹಾಗಾಗಿ 3 ತಿಂಗಳು ನಾವು ಸುಮ್ಮನೆ ಕೂತ್ಕೊಳ್ಳೋದಂದರೆ ತುಂಬ ಕಷ್ಟದ ಒಂದು ಪರಿಸ್ಥಿತಿ ಆಯಿತು ನನಗೆ.
ಏನು ಮಾಡೋದು ಅಂತ ಸುಮ್ಮನೆ ಕೂತ್ಕೊಂಡಾಗ ಈ ಪ್ರೋಷ್ಠಪದಿ ಭಾಗವತ ಅಂದರೆ ನಾನು ಯಾವ ರೀತಿ ಪ್ರವಚನ ಮಾಡ್ತೇನೆ ಅಥವಾ ಎಲ್ಲ ಪಂಡಿತರು ಕೂಡ ಯಾವ ರೀತಿ ಪ್ರವಚನ ಮಾಡ್ತಾರೆ ಆ ರೀತಿಯಾಗಿ ಒಂದು ಪುಸ್ತಕ ರೂಪದಲ್ಲಿ ಸಿಕ್ಕಿದರೆ ಎಷ್ಟೋ ಜನಕ್ಕೆ ಉಪನ್ಯಾಸಾದಿಗಳಿಗೆ ಬರಲಿಕ್ಕೆ ಆಗೋದಿಲ್ಲ. ಅವರಿಗೂ ಅನುಕೂಲ ಆಯಿತು, ಪಂಡಿತರಿಗೂ ಅನುಕೂಲ ಆಯಿತು. ಈ ಏಕಾದಶಿ ದಿವಸದಲ್ಲಿ ಒಂದು 12 ಗಂಟೆ ಒಳಗಡೆ 12 ಸ್ಕಂದ ಆಗಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಸ್ಕಂದ 1 ಗಂಟೆ ಕೊಟ್ಟಿರ್ತಾರೆ. ಅವರನ್ನು ಕೂಡ ಉದ್ದೇಶ ಇಟ್ಕೊಂಡು ಪೂರ್ಣವಾಗಿ ಈ ಭಾಗವತ ಎಂಬತಕ್ಕಂಥ ಸಿಗಲಿ ಅಂತ ಅಧ್ಯಾಯ ಸಹಿತವಾಗಿ ಶ್ರೀಗಳವರು ಕೇಳಿದ್ರು, ಎಷ್ಟು ಶ್ಲೋಕ ಇದನ್ನು ಸಂಗ್ರಹ ಮಾಡ್ತೀರಿ ಅಂತ ಕೇಳಿದ್ರು. ಅವರೆಲ್ಲ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೆ ಅಂದರೆ ಒಟ್ಟು 18,000 ಗ್ರಂಥ ಇರೋದು. ಆದರೆ ನನ್ನ ಈ ಒಂದು ಗ್ರಂಥದಲ್ಲಿ ಅಂದರೆ ಇನ್ನೊಂದು ಭಾಗ ಬರಲಿಕ್ಕಿದೆ, ಇದು ಮೊದಲನೇ ಭಾಗ ಮಾತ್ರ ಅಷ್ಟೇ ಇದು. ಅದರಲ್ಲಿ 9 ಸ್ಕಂದಗಳಿದ್ದು 16,622 ಶ್ಲೋಕಗಳು ಸಂಗ್ರಹ ಅದರಲ್ಲಿದೆ. ಅಂದರೆ ಯಾವ ಅಂಶವನ್ನೂ ಬಿಡಲಿಕ್ಕೆ ನಾನು ಹೋಗಿಲ್ಲ. ಯಾಕೆಂದರೆ ಅದು ಬರೆದಿಲ್ವಲ್ಲ, ಅದು ಬರಲ್ಲ ಅನ್ನಬಾರ್ದು ಅಂತ ನನ್ನ ಉದ್ದೇಶ. ಅದಕ್ಕೂ ಎಲ್ಲ ಒಂದು ಕಡೆ ಸಿಗಲಿ ಎಂಬ ಉದ್ದೇಶದ ಗ್ರಂಥ ಎಂಬುದು ದೊಡ್ಡದಾದರೂ ಕೂಡ ರಾಘವೇಂದ್ರ ತೀರ್ಥ ಹೇಳ್ತಾರೆ, ಗ್ರಂಥ ಅಲ್ಪತ್ವ ಅಂದರೆ ಚಿಕ್ಕದಾಗಿರಲಿ ಎಂಬ ಉದ್ದೇಶದಿಂದ ಸ್ವಲ್ಪ ಬರೀತಾ ಇದ್ದೀನಿ ಅಂತ ಅವರು ಹೇಳ್ಕೊಂಡ್ರು ಅವರು. ಆದರೆ ನಮಗೆ ಚಿಕ್ಕದು ಬರೆದು ಬಿಟ್ಟರೆ ಅರ್ಥವೇ ಆಗೋದಿಲ್ಲ. ಅದಕ್ಕೆ ಒಂದು ವಿಸ್ತಾರಕ್ಕೆ ನಾವು ಪ್ರಾಧಾನ್ಯ ಕೊಡದೆ ಟೀಕಾರಾಯರಂತೆ ಈ ಒಂದು ಗ್ರಂಥವನ್ನು ವಿಶೇಷವಾಗಿ ಅದನ್ನು ಸಂಗ್ರಹ ಮಾಡಿದ ಕಾರಣ ಅದರಲ್ಲಿ ಕೂಡ ಇನ್ನೂ ನಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಮ್ಮ ಸುಬುಧೇಂದ್ರ ತೀರ್ಥರು ಭಾರಿ ಒಂದು ಅನುಗ್ರಹ ಮಾಡಿದವರು. ಯಾಕೆ ಅಂದರೆ ನಾನು 3 ಸ್ಕಂದ ಬರೆದು ಪ್ರೋಷ್ಠಪದಿ ಬರಿಬೇಕಂತ 3 ಸ್ಕಂದ ಬರೆದು ಸುಮ್ಮನೆ ಆ ಜೆರಾಕ್ಸ್ ಕಾಪಿ ಇರುತ್ತಲ್ಲ, ಶ್ರೀಗಳವರು ತೋರಿಸಿದರೆ ನಮ್ಮ ವಾದರಾಚಾರ್ಯ ಹೇಳಿದಂತೆ ಅವರಿಗೆ ಪುಸ್ತಕಕ್ಕೆ ಅವರು ಕೊಡುವಷ್ಟು ಬೆಲೆ ಎಂಬತಕ್ಕಂಥದ್ದು ಊಟ ತಿಂಡಿ ಯಾವುದಕ್ಕೂ ಅವ್ರಿಗೆ ಹೇಳ್ತಾರೆ. ಎಲ್ಲರಿಗೂ ಊಟ ಹಾಕ್ತಾರೆ, ಅವ್ರ ಊಟದಲ್ಲೂ ಇಲ್ಲ, ಪುಸ್ತಕ ಸಿಕ್ಬಿಟ್ಟು ಊಟನೇ ಬೇಡ ಅಂತ ಆ ರೀತಿ ಪುಸ್ತಕ ಪ್ರಾಧಾನ್ಯ. ಈ ಒಂದು ಮೊಬೈಲ್ ಕಾಲದಲ್ಲಿ, ಒಂದು ಕಂಪ್ಯೂಟರ್ ಕಾಲದಲ್ಲಿ ಪುಸ್ತಕಕ್ಕೆ ಪ್ರಾಧಾನ್ಯ ಕೊಡುವಂಥ ನಮ್ಮ ಶ್ರೀಗಳು ಮಾತ್ರ. ಅವರ ಕಾಲದಲ್ಲಿ ಸುಮಾರು 108 ಪುಸ್ತಕಗಳು, ಅಲ್ಲಿ ನೋಡಿ ಇದು ನೋಡಿ ಎಷ್ಟು ಪುಸ್ತಕಗಳು ಬರೆದಿದ್ದಾರೆ. ಅವರಿಂದ ತಯಾರಾದ ಪುಸ್ತಕ, ಚಿಕ್ಕ ಚಿಕ್ಕ ಪುಸ್ತಕ, ಆದರೆ ಅದು ಬೆಂಕಿಯ ಕಿಡಿ ಇದ್ದಂತೆ. ಒಂದು ಸಣ್ಣ ಕಿಡಿ ಎಂಬುದು ಹುಲ್ಲಿನ ರಾಶಿ ಬಿದ್ದು ನಾಶ ಆಗುವಂತೆ ಆ ಒಂದು ಸಣ್ಣ ಪುಸ್ತಕ ಓದಿದ ಸಾಕು. ಗರುಡ ಆಗಿರ್ಬೋದು, ಶೇಷ ಆಗಿರ್ಬೋದು, ರುದ್ರ ಆಗಿರ್ಬೋದು ಅಂಥ ಗ್ರಂಥ ನಾವು ಓದಿದ್ದು ಸಾಕು. ನಮಗೆ ಅದಕ್ಕೆ ಸಂಬಂಧಪಟ್ಟ ಮಹಾ ದೊಡ್ಡ ಅಜ್ಞಾನ ಎಂಬತಕ್ಕಂಥದ್ದು ಅದು ಪರಿಹಾರ ಆಗೋದು ಸಂದೇಹ ಇಲ್ಲ. ಅವರು ಪ್ರೋತ್ಸಾಹ ಕೊಟ್ಟರು. ತಕ್ಷಣ ಆ ಪುಸ್ತಕ 3 ಸ್ಕಂದ ಇರ್ತಾರೆ, ಜೆರಾಕ್ಸ್ ಕಾಪಿ ಆದಷ್ಟು ಇನ್ನೇನೂ ಇಲ್ಲ. ಅದನ್ನು ರಾಯರ ಮುಂದೆ ಇಟ್ಟು ಶ್ರೀಗಳವರ ಮಂತ್ರಾಕ್ಷತೆಯಾಗಿ ಆಗಲಿ ಚಾತುರ್ಮಾಸಕ್ಕೆ ಬಂದಿರತಕ್ಕಂಥ ಭೀಮನಕಟ್ಟೆ ಸ್ವಾಮಿಗಳಿಂದಲೂ ಕೂಡ ಮಂತ್ರಾಕ್ಷತೆಯಾಗಿ ಆಚಾರ್ಯಗೆ ಆಯುರಾಲಕ್ಕೆ ಎಲ್ಲ ಸಿದ್ಧಿಯಾಗಿ ಬೇಗ ಈ ಪುಸ್ತಕ ಬರುವಂತೆ ಆಗಲಿ ಅಂತ ಹೇಳಿದ್ದೇ ತಡ ನೋಡಿ 12 ಗಂಟೆ ಒಂದು ದಿವಸಕ್ಕೆ ಬರೆದಿದ್ದೇನೆ ಅಂತ. ಇದೆಲ್ಲ ಅವರ ಅನುಗ್ರಹ ವಿಶೇಷ, ಅವರಲ್ಲಿರತಕ್ಕಂಥ ರಾಘವೇಂದ್ರ ತೀರ್ಥರ ವಿಶೇಷ ಕರುಣಾಕಟಾಕ್ಷ ನಮಗೆ ಬಿದ್ದಿದೆ ಅಂತ ಆ ಭಾಗ. 12 ಗಂಟೆ ಯಾರೂ ಬರಲಿ ಸಾಧ್ಯ ಇಲ್ಲ. ನಂಗೆ ಈಗ ಬರೆಯೋದು ಆಗೋದಿಲ್ಲ. ಅದೇನು ಆಗಿ ಬರೆದ್ಬಿಟ್ರೆ ಎಲ್ಲ 2 ಪುಸ್ತಕ ಬಿಡುಗಡೆ ಆಗಬೇಕಾಗಿತ್ತು ನ್ಯಾಯ ನೋಡಿದ್ರೆ. ಆದರೆ ಇನ್ನೊಂದು 2 ತಿಂಗಳು ಸಮಯ ಇದೆ. ಯಾಕೆಂದರೆ ಅದು ಇಷ್ಟಪ್ಪ ಪುಸ್ತಕನೇ ಬರುತ್ತೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ನಿಧಾನವಾಗಿ ಇದು ಮಾಡೋಣ ಅಂತ ಮಾಡಿದ್ದೇವೆ. ಅದು ಪ್ರಿಂಟಿಗೆಲ್ಲ ಹೋಗಿದೆ. ಇನ್ನು 2 ತಿಂಗಳಲ್ಲಿ ಆ ಪುಸ್ತಕ ಕೂಡ ಬರುತ್ತೆ. ಅದನ್ನು ಕೂಡ ಇಲ್ಲೇ ಬಿಡುಗಡೆ ಮಾಡೋದು. ಯಾಕೆಂದರೆ ಇಲ್ಲಿಂದ ಅದು ಬಂದಿದ್ದು ಇಲ್ಲೇ ಸಮರ್ಪಿತ ಆಗಬೇಕು ಅಂತ ಒಂದು ಉದ್ದೇಶ. ಹಾಗಾಗಿ ಈ ಭಾಗವತದಲ್ಲಿ ಏನು ವಿಶೇಷ, ಎಲ್ಲರೂ ವ್ಯಾಖ್ಯಾನ ಬರೆದಿದ್ದರೆ ನೀವೇನು ವಿಶೇಷ ಬರೆದಿದ್ದೀರಿ ಅಂತ ಕೇಳ್ಬೋದು. ಅದು ನೋಡದೆ ಗೊತ್ತಾಗೋದಿಲ್ಲ. ಆದರೂ ಒಂದು 2-3 ವಿಶೇಷಗಳನ್ನು ಹೇಳ್ತೀವಿ. ಈಗ ಭಾಗವತ ಅಂತ ನಾವು ಹೇಳ್ತೀವಲ್ಲ, ಭಾಗವತ ಅಂತ ಯಾಕೆ ಹೆಸರಿಟ್ಟು ಬೇರೆ ಇನ್ನೊಂದು ಹೆಸರಿಲ್ಲ. ಪರಮಾತ್ಮಗೆ ಸಂಬಂಧಪಟ್ಟದ್ದು ನಾರಾಯಣೀಯಂ ಹೇಳ್ಬೋದಾಗಿತ್ತು. ಭಾಗವತ ಅಂತ ಯಾಕೆ ಹೆಟ್ಟರು ಅಂತ ಪ್ರಶ್ನೆ ಬಂದರೆ, ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಅಂತ ಶ್ರೀಮದಾಚಾರ್ಯರು ಪಂಚಮುಖತ್ವವನ್ನು ಹೇಳಿದ್ದಾರೆ. ಅದಕ್ಕೆ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಮಿತ ಇದೆಲ್ಲ ಹೇಳಿಕೊಂಡವರು. ಪುರಾಣಾನಾಂ ಸಾರರೂಪ ಅಂತ 5 ಅಂಶಗಳನ್ನು ಹೇಳಿ 5 ಮುಖಗಳುಳ್ಳಂಥ ಧ್ಯೇಯೋ ಪಂಚಮುಖೋ ರುದ್ರಃ ಸ್ಫಟಿಕಾನಲ ಕಾಂತಿಮಾನ್ ಅಂತ ಹೇಳಿದಂತೆ 5 ತಲೆ ಉಳ್ಳಂತಹ ರುದ್ರದೇವರ ಅವತಾರಭೂತಾದ ಶುಕಾಚಾರ್ಯರ 5 ರೂಪಗಳನ್ನು ಈ ಒಂದು ಆ ಹೆಡ್ಡಿಗಳ ಮೂಲಕವಾಗಿ ಮಧ್ವಾಚಾರ್ಯಗೊಂಡಿದ್ದಾರೆ. ಅದರಲ್ಲಿ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಎಂಬತಕ್ಕಂಥ ಅಂಶ ನಮಗೆ ಈ ಭಾಗವತ ಎಂಬ ಅಕ್ಷರಗಳು ಹೇಳುತ್ತೆ. ಭಾ ಅಂದರೆ ಏನು? ಭಾವಂತು ಬಾದರಾಯಣೋಸ್ತಿ ಅಂತ ಸೂತ್ರ. ಪರಮಾತ್ಮ ಏನಿದ್ದಾಗ ಅವನು ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ ಅಭಿಶಂವಿಸಂತಿ ಅಂತ ಹೇಳಿದಂತೆ ಪರಮಾತ್ಮ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳೆಲ್ಲ ಅವಂದೇ.
ಅಂತ ಅದು ಹೇಳ್ತಾ ಇರೋದದು. ಹಾಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ಬೇರೆ ಪುರಾಣಗಳಲ್ಲೂ ಕೂಡ ರುದ್ರಾದಿಗಳು ಬ್ರಹ್ಮಾದಿಗಳ ಜಗತ್ಕಾರಣ ಅಂತ ಹೇಳಿದ್ದಾರಲ್ಲ, ವೇದಿವ್ಯಾಸ ದೇವರು ಅಂದರೆ ಯಾರು ಹಾಗಾದರೆ? ಇದೆಲ್ಲ ಪ್ರಶ್ನೆಗಳು ಬಂತು. ಅದಕ್ಕೆ ಭಾ ಎಂಬ ಉತ್ತರ ಕೊಡ್ತು. ಭಾ ಅಂದರೆ ಏನು? ಭಾವಂತೂ ಬಾದರಾಯಣೋ ಅಸ್ತಿಹಿ ಅಂತ. ಅದಕ್ಕೆ ಆ ಮೊದಲನೇ ಪದಕ್ಕರ್ಥ ಅಂದರೆ ಏನು? ಬಾದರಾಯಣ ಅಂದರೆ ಏನು ಗೊತ್ತಾಗಬೇಕಲ್ಲ ನಮಗೆ. ವಾದೇ ರಥಾಹ ವಾದರಾಹ ಬ್ರಹ್ಮಾದಯ ವಪಯೋ ಅಭೇದ. ಬಾದರ ಅನ್ನಲಿಕ್ಕೆ ವಾದೇ ರಥಾಹ ವಾದರಾಹ ಬ್ರಹ್ಮಾದಯ ತೇಷಾಮಪಿ ಜ್ಞಾನದಾತೃತ್ವೇನ ಅಯನತ್ವಾತ್ ಬಾದರಾಯಣ. ಯಾರು? ವಿಜ್ಞಾನ ರೋಚಿ ಪರಿಪೂರಿತಾಂತಹ ವಾಖ್ಯಾಂಡಕೋಶಂ ಹರಿತೋ ಬಲಾಭಂ ತರ್ಕಾಭಯೇತಂ ವಿಧಿ ಶರ್ವ ಪೂರ್ವ ಗೀರ್ವಾಣ ವಿಜ್ಞಾನದಂ ಆನಕು. ಬ್ರಹ್ಮಾದಿ ದೇವತೆ ಜ್ಞಾನ ಕೊಡೋರು ವೇದಿವ್ಯಾಸದೇವರು. ಆದರೆ ಬಾದರಾಯಣ, ಆ ಬಾದರಾಯಣರ ಭಾವ ಅಭಿಪ್ರಾಯ ಏನು ಎಂಬುದಾಗಿ ಭಾಗವತದಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಯಾಕೆಂದರೆ ಯಾರು ಸಾತ್ವಿಕ ಪುರಾಣವನ್ನು 6 ಬರೆದರೋ ಅವರೇನೇ ರಾಜಸ ಮತ್ತು ತಾಮಸ ಪುರಾಣವನ್ನು ಬರೆದು ನಮಗೆ ವ್ಯಾಮೋಹ ಉಂಟಾಗುವಂತೆ ಮಾಡಿಬಿಟ್ಟಿದ್ದಾರೆ. ಮತ್ತು ನಮಗೆ ಯಾವುದನ್ನು ನೋಡಿದ್ರೆ ಪರಮಾತ್ಮನ ತತ್ವಜ್ಞಾನ ಗೊತ್ತಾಗೋದು. ಭಾವಂತು ಅಂದರೆ ಪರಮಾತ್ಮನ ಎಲ್ಲ ರೀತಿಯಾದ ಭಾವತ್ವ, ಅದು ಇರುವಿಕೆ ಆಗಿರ್ಬೋದು, ಜ್ಞಾನಾದಿಗಳು, ಸರ್ವಜ್ಞತ್ವಾದಿಗಳು, ಇದೆಲ್ಲವೂ ಕೂಡ ಬಾದರಾಯಣ ಅಸ್ಥಿ ಅಂತ ಇದರಲ್ಲಿ ಹೇಳಿದ್ದಾರೆ. ಅದಕ್ಕೆ ಭಾವಂತು ಬಾದರಾಯಣ ಅಸ್ಥಿ. ಆಮೇಲೆ ಪ್ರಶ್ನೆ ಬಂತು, ಯಾಕೆ ಬೇರೆ ಕಡೆಲ್ಲ ರುದ್ರಾದಿಗಳೆಲ್ಲ ಜಗಜ್ಜನ್ನ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಪ್ರಶ್ನೆ ಬಂದರೆ, ಆಮೇಲೆ 2ನೇ ಅಕ್ಷರ ಬಂತು, ಗಾ ಅಂತ ಬಂತು. ಗತಿ ಸಾಮಾನ್ಯಾತ್ ಓಂ ಅಂತ ಸೂತ್ರ. ಗತೇ ಜ್ಞಾನಸ್ಯ ಸಾಮಾನ್ಯಾತ್ ಸಾಮ್ಯಾದಿತ್ಯರ್ಥಃ. ಸಾತ್ವಿಕ ಪುರಾಣದಲ್ಲಿ ಪರಮಾತ್ಮ ಜಗಜ್ಜನ್ಮಾದ ಕಾರಣ ಅಂತ ಹೇಳಿದ ಮೇಲೆ ಇನ್ನು ಯಾವ ಪುರಾಣ ತಿಳಿದರೂ ಕೂಡ ಅದಕ್ಕೆ ವಿರುದ್ಧವಾಗಿ ಹೇಳೋದಿಲ್ಲ, ಸಾಮ್ಯವಾಗಿ ಹೇಳಿರ್ತಾರೆ. ಅಂದರೆ ರುದ್ರರಲ್ಲಿ ರುದ್ರನಾಗಿ ಇದ್ಕೊಂಡು ಸಂಹಾರ ಮಾಡಿದ್ರೆ ಬ್ರಹ್ಮದೇವನಲ್ಲಿ ಬ್ರಹ್ಮ ಎಂಬ ಹೆಸರಿಂದ ಇದ್ಕೊಂಡು ಸೃಷ್ಟಿ ಮಾಡ್ತಾನೆ ಅಂತ ತಾತ್ಪರ್ಯ. ಅದಕ್ಕೆ ಇದನ್ನು ತಿಳಿಸ್ಕೊಟ್ಟಿದ್ದು ಗತಿ ಸಾಮಾನ್ಯ ಅಂದರೆ ಭಾಗ ಅಂತಾಯಿತು. ಮತ್ತು ಈ ಗ್ರಂಥವನ್ನು ಕೊಟ್ಟವರು ಪ್ರಪಂಚಕ್ಕೆ ಯಾರು? ವೇದಿವ್ಯಾಸದೇವರು. ಪ್ರಚಾರ ಆಗಿದ್ದು ಹೇಗೆ ಅಂದರೆ ಶುಕಂ ಅಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ ಅಂತ ಹೇಳಿದಂತೆ ಶುಕಾಚಾರ್ಯರು ಅಂದರೆ ರುದ್ರದೇವರ ಅವತಾರಭೂತಾದ ಶುಕಾಚಾರ್ಯರಿಗೆ ಅದನ್ನು ಹೇಳಿಕೊಟ್ಟಿದ್ದಾನೆ. ವೇದಿವ್ಯಾಸದೇವರು ಹೇಳಿಕೊಟ್ರು. ಆಗ ಸೂತ ಪುರಾಣಿಕರು ಕೂಡ ಕೇಳಿದರು,